ನಮಸ್ಕಾರ ರೀ. ಹಿಂದಿನ ವಿಡಿಯೋದಾಗ ಸೌತಿ ಬೀಜದ ಹಿಟ್ಟು ಹೆಂಗೆ ನಾದೋದು ಹೆಂಗೆ ಮಾಡೋದು ತೋರಿಸಿದ್ದೆ. ಇವಾಗ ಅದೇ ಸೌತಿ ಬೀಜದಲ್ಲೇ ಪಾಯಸ ಮಾಡೋದನ್ನು ತೋರಿಸ್ತೀನಿ. ಯಾರಿಗೆಲ್ಲ ಇಷ್ಟ ಈ ರೀತಿ ಮಾಡ್ಕೊರಿ ಪಾಯಸನ. ನೋಡಿರಿ, ಒಂದು 2 ಲೋಟ ನೀರಿಟ್ಟೇನಿಲ್ಲೇ. ನೀರು ಕುಡಿಯೋ ಲೋಟದಲ್ಲೇ 2 ಲೋಟ ನೀರಿಟ್ಟೇನಿ. ನೀರು ಕುದಿಯೋ ಹೊತ್ನಾಗ ಒಂದು ಬಾಲ್, ಚಿಕ್ಕ ಬಾಲಲ್ಲಿ ಒಂದು ಬಾಲ್ ಸೌತಿ ಬೀಜ ಹಾಕಬೇಕು. ಹಾಕಿ ಸಣ್ಣ ಉರಿ ಇಟ್ಟು ಚಲೋತ್ನಾಗ ಕುದಿಸ್ಬೇಕು. ಒಂದು 5 ನಿಮಿಷ ಬೇಕಿವು ಕುದಿಯೋಕೆ. ಎಷ್ಟೊತ್ತಿಗೆ ಕುದೀತಾವು, ಹೆಂಗೆ ಕುದೀತಾವು ಅಂದ್ರೆ 5 ನಿಮಿಷದಾಗ ಕುದ್ದು ರೆಡಿ ಆಗ್ತಾವೆ. ಒಂದು 5 ನಿಮಿಷ ಚಲೋತ್ನಾಗ ಕುದಿಸ್ಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಕವು, ಆರೋಗ್ಯಕ್ಕೂ ಒಳ್ಳೆಯದಿದು. 2 ಏಲಕ್ಕಿನ ಪುಡಿ ಮಾಡಿಟ್ಕೋತೀನಿ. ನೋಡಿರಿ, ಇಲ್ಲಿ ಇನ್ನೊಂದು ಸ್ವಲ್ಪ ಕುದ್ರ ಆಯಿತು. ಹಿಂಗೆ ಜುಳು ಜುಳು ಅಂತಾವು ಈ ನೀರೊಳಗೆ ನೋಡಿದಾಗ ಕುದ್ದಿದ್ದು ಗೊತ್ತಾಗ್ಬಿಡ್ತೈತಿ. ಸಣ್ಣಕ್ಕಿರ್ತಾವಲ್ಲ ಅವು ಹಾಕಿದಾಗ ದಪ್ಪ ಆಗಿರ್ತಾವೆ ಕುದ್ದು. ನಿಮಗೆ ಸಕ್ಕರೆ ಬೇಕಂದ್ರೆ ಸಕ್ಕರೆ ಹಾಕೋರಿ, ಬೆಲ್ಲ ಬೇಕಂದ್ರೆ ಬೆಲ್ಲ ಹಾಕೋರಿ. ನಾನು ಬೆಲ್ಲ ಹಾಕಾಕತ್ತೀನಿ, ಯಾಕಂದ್ರೆ ಬೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಆರ್ಗ್ಯಾನಿಕ್ ಬೆಲ್ಲ ಹಾಕಾಕತ್ತೀನಿ ನಾನು. ಸಕ್ಕರೆ ವೈಟ್ ಪಾಯ್ಸನ್ ಅಂತಾರೆ, ಅದನ್ನೇ ಹೆಚ್ಚು ಕಡಿಮೆ ಬಳಸೋದನ್ನು ಕಮ್ಮಿ ಮಾಡಿರಿ. ಬೆಲ್ಲನ ಉಪಯೋಗ ಮಾಡಿರಿ, ಒಳ್ಳೆಯದು ಆರೋಗ್ಯಕ್ಕೆ. ನೋಡಿರಿ, ಇದು ಬೆಲ್ಲ ಕರಗೋ ಮಟ ಸಣ್ಣ ಉರಿ ಇಟ್ಟು ಚೆಂದಾಗಿ ಕುದ್ಸೋಣ. ಈ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಹಾಕಿಬಿಡ್ತೀನಿ. ಸಿಂಪಲ್ಲಾಗಿ ಒಂದು ಪಾಯಸ ನೋಡಿರಿ, ಸೂಪರಾಗಿರ್ತದೆ. ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಉಂಡುಬಿಟ್ರೆ ಸಂಪಕ್ಕತ್ತೆ ನೋಡಿರಿ ಹೊಟ್ಟೆ. ಸೌತಿ ಬೀಜ ಮಾಡೋದನ್ನು ತೋರ್ಸೇನಿ, ಮಾಡಿರಿ. ಪಾಯಸ ಮಾಡೋದನ್ನು ತೋರ್ಸಕತ್ತೀನಿ, ಮಾಡಿರಿ, ಊಟ ಮಾಡಿರಿ. ಯಾರಿಗೆಲ್ಲ ನಾ ಹಾಕಂಥ ವಿಡಿಯೋ ಇಷ್ಟ ಆಕತಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಹೊಸಬ್ರು ಚಾನಲ್ಗೆ ಎಂಟ್ರಿ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಬೆಲ್ಲ ಕರಗಬೇಕಿದು. ಬೆಲ್ಲ ಕರಗೋದು ಅಷ್ಟೇ ಅಲ್ಲ, 1-2 ನಿಮಿಷ ಕರಗಿಂದ ಚಲೋತ್ನಾಗ ಇದ್ರ ಜೊತೆ ಕುದಿಬೇಕು. ಆ ನಂತರ ಗ್ಯಾಸ್ ಆಫ್ ಮಾಡಬೇಕು. ನೋಡಿರಿ, ಕುದಿಯಾಕತ್ತೈತಿ. ಈಗ ಈ ಥರ ಪಳಪಳ ಅಂತ ಚೆಂದ ಕುದಿಬೇಕು 1-2 ನಿಮಿಷ ಬೆಲ್ಲ ಕರಗಿಂದ. ಒಣ ಕೊಬ್ಬರಿ ಹಾಕ್ತಾರೆ, ಗಸಗಸಿ ಹಾಕ್ತಾರೆ. ನಾ ಸಿಂಪಲ್ಲಾಗಿ ಮಾಡಿ ತೋರ್ಸೋಣ ಇವತ್ತು. ನೋಡಿರಿ, ಈ ಥರ ಕುದಿಬೇಕು. ಸಾಕಿನ ಒಂದು ಬೌಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಇದಕ್ಕೆ ತುಪ್ಪ ಹಾಲು ಹಾಕಿಲ್ಲ, ಯಾಕಂದ್ರೆ ತುಪ್ಪ ಹಾಲು ಹಾಕಿದ ತಕ್ಷಣ ಅದು ಮುಚ್ಚಿಬಿಡ್ತೈತಿ. ಇವು ಸೌತಿ ಬೀಜ ಮುಚ್ಚಿಬಿಡ್ತಾವು, ಕಾಣೋದಿಲ್ಲ. ಅದಕ್ಕೋಸ್ಕರ ಬೌಲ್ನಾಗ ನಾನು ಈ ಸೌತಿ ಬೀಜದ ಪಾಯಸ ಡೈರೆಕ್ಟಾಗಿ ಹಾಕಿ ತೋರ್ಸಕತ್ತೀನಿ. ಇದಕ್ಕೆ 1 ಸ್ಪೂನ್ ತುಪ್ಪ, ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಊಟ ಮಾಡಬೇಕು. ಸೂಪರಾಗಿರ್ತೈತಿ. ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತತಿ. ಇದು ಬೆಲ್ಲ ಮತ್ತು ಪಾಯಸ, ಸೌತಿ ಬೀಜ ಕಾಣಿಸ್ತಾವೆ ಇದ್ರಾಗ. ಇದಕ್ಕೆ ತುಪ್ಪ ಹಾಲು ಹಾಕ್ಕೊಂಡು ಊಟ ಮಾಡಬೇಕು. ಯಾರ ಗೆಸ್ಟ್ ಬಂದಾಗ, ಸ್ವೀಟ್ ತಿನ್ಬೇಕು ಅನ್ನಿಸ್ದಾಗ ಪಟ್ಟಂತ ಮಾಡೋಂಥ ಒಂದು ಪಾಯಸ. ಇವನ್ನ ಮಾಡಿ ವರ್ಷ ಇಡೀ ಬರುವಂಗೆ ನಾವು ಮಾಡಿಟ್ಕೊಂಡಿರ್ತೀವಿ ಸೌತಿ ಬೀಜನ. ನೀವು ಟ್ರೈ ಮಾಡಿರಿ. ಇಲ್ಲಿ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.